ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನೋಡಬಹುದಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪಾ ಅಂತಂದ್ರೆ 1905ರಿಂದ ನೆನ್ಪಿಟ್ಕೊಳ್ಳಿ. 1905ರಿಂದ 1920ರವರೆಗಿನ ಭಾರತ ಇತಿಹಾಸದ ಪ್ರಮುಖ ಅಂಶಗಳು. ಈಗ ಆಲ್ರೆಡಿ ಘಟಕ 3ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇದು ಎರಡನೇ ವಿಡಿಯೋ. ಒಂದನೇ ವಿಡಿಯೋದ ಆಲ್ MCQsಗಳು ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ಸಿಗತ್ತೆ, ಅದನ್ನ ನೀವು ನೋಡ್ಬೋದು. ಸ್ನೇಹಿತರೆ, ಇಂಥ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳು ನಿಮ್ಗೋಸ್ಕರ ತರಬೇಕು ಅಂತಂದ್ರೆ ಸ್ಫೂರ್ತಿ ಅಕಾಡೆಮಿ ಈ ತರದ ಪ್ರಯತ್ನ ಯಾವಾಗ್ಲೂ ಮಾಡ್ತಾ ಇರ್ತದೆ. ಅಂತ ಒಂದು ಪ್ರಯತ್ನಗಳನ್ನ ನೀವು ಯಶಸ್ವಿಯಾಗಿ ಮಾಡೋದ್ರ ಮುಖಾಂತರವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಚಾನಲ್ ಸಪೋರ್ಟ್ಸ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಕಾಣ್ತಾ ಇರೋಂಥ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಡೆವಲಪ್ ಮಾಡಬೇಕು ಅಂತ ಕೇಳ್ಕತ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅನೇಕ ವಿಚಾರಗಳು ನಮ್ಮ ಮುಂದೆ ಬರ್ತಾ ಹೋಯ್ತು. ಯಾಕೆ ಅಂತಂದ್ರೆ, ಮೊದಲನೇ ಮಹಾಯುದ್ಧ ಆದಂತ ಸಂದರ್ಭದಲ್ಲಿ ಭಾರತ ಕೂಡ ಹೋರಾಟ ಮಾಡಬಹುದು ಅನ್ನುವಂತ ಮನೋಭಾವನೆ ಮೂಡಿಸಿದಂತ ಅನೇಕ ಅಂಶಗಳು ನಮ್ಮ ಮುಂದೆ ಬರ್ತಾ ಹೋಗ್ತವೆ. ಯಾಕೆಂತಂದ್ರೆ ಮೊದಲನೇ ಮಹಾಯುದ್ಧ ನಿಮಗೆ ಗೊತ್ತಿದೆ, 1914ರಿಂದ 1918ರವರೆಗೆ ನಡೀತು. 1919ಕ್ಕೆ ವರ್ಸೈಲ್ಸ್ ಒಪ್ಪಂದ ಆಗೋದ್ರ ಮುಖಾಂತರ ಯುದ್ಧ ಕೊನೆಗೊಂಡಿತ್ತು. ಬಟ್ ಈ ಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನ ಕೂಡ ನೋಡ್ಬೋದು. ನೀವು ಮೊದಲನೇ ಮಹಾಯುದ್ಧದ ಸಂಘಟನೆಯಲ್ಲಿ ನೀವು ನೋಡ್ಬೋದು, 1905ರ ಸಂದರ್ಭದಲ್ಲಿ ಜಪಾನ್ ಅಂತ ಚಿಕ್ಕ ರಾಷ್ಟ್ರ ಈ ರಷ್ಯಾವನ್ನ ಸೋಲಿಸೋದ್ರ ಮುಖಾಂತರ ಏಷ್ಯಾ ಖಂಡದಲ್ಲಿ ಪುಟ್ಟ ರಾಷ್ಟ್ರವೊಂದು ಬೃಹತ್ ರಾಷ್ಟ್ರವೊಂದನ್ನ ಸೋಲಿಸಿದೆ ಅಂದ್ರೆ ಭಾರತ ಯಾಕೆ ಹೋರಾಟ ಮಾಡಬಾರದು ಅನ್ನೋ ಮನೋಭಾವ ಮೂಡಿತ್ತು. ಜೊತೆಗೆ ಸ್ವದೇಶಿ ಹೋರಾಟದ ಕಲ್ಪನೆ ನಮ್ಗೆ ವಾರಣಾಸಿ ಸೆಷನ್ಸ್ ಅಲ್ಲೂ ಕೂಡ ಮೂಡ್ತಾ ಹೋಗಿತ್ತು. ಹಾಗಾಗಿ ವಾರಣಾಸಿ ಸೆಷನ್ಸ್ ಅಲ್ಲಿ ಗೋಖಲೆ ಅವರ ವಿಚಾರದಲ್ಲೂ 1906ರ ನಮ್ಮ ಕೋಲ್ಕತ್ತಾ ಸೆಷನ್ಸ್ ಅಲ್ಲಿ ಬಂದಿರತಕ್ಕಂಥ ಘಟನೆಗಳು ಕೂಡ ಸ್ವದೇಶಿ ಹೋರಾಟವನ್ನ ಮೋಟಿವ್ ಮಾಡೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆದಂತ ಘಟನೆ ಆಗಿತ್ತು. ಜೊತೆಗೆ 1908ರಲ್ಲಿ ಯಂಗ್ ಟರ್ಕಿಗಳ ಹೋರಾಟ ಇರ್ಬೋದು, 1911ರಲ್ಲಿ ಚೀನಾ ರಾಷ್ಟ್ರೀಯವಾದಿಗಳು ಮಾಡಿದಂತ ಚೀನಾದಲ್ಲಿ ನಡೆದಂತ ಯುವಾನ್ ಸಿಕಾಯ್ ಹೋರಾಟ ಇರ್ಬೋದು, ಅವೆಲ್ಲ ರಾಷ್ಟ್ರೀಯವಾದಿಗಳು ಪಾಶ್ಚಾತ್ಯದ ವಿಧಾನಗಳು ಆಲೋಚನೆಗಳು ಇವೆಲ್ಲವೂ ಕೂಡ ಭಾರತದಲ್ಲಿ ಬೃಹತ್ ಮಟ್ಟದ ಒಂದು ಡೆವಲಪ್ಮೆಂಟ್ ಅನ್ನ ನಮಗೋಸ್ಕರ ಇವು ಆ ಕಾಲಕ್ಕೆ ತೋರಿಸ್ತಾ ಬಂದಿತ್ತು. ಹಾಗೆ ಬಂದಂತ ಸಂದರ್ಭದಲ್ಲಿ ಭಾರತದಲ್ಲಿಯೂ ಕೂಡ ಈ ಹೋರಾಟಗಳು ದೊಡ್ಡ ಮಟ್ಟಿಗೆ ಒಂದು ಗಮನವನ್ನ ಸೆಳೀತು ಅಂತಾನೆ ಹೇಳ್ಬೋದು. ನೋಡಿ, ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಸುಮಾರು 1920ರ ದಶಕದಲ್ಲಿ ಭಾರತದ ರಾಷ್ಟ್ರೀಯತೆಗೆ ಸ್ವಲ್ಪ ಹಿನ್ನಡೆ ಉಂಟಾಗಿದ್ದು ಕರೆಕ್ಟು. ಯಾಕೆ ಅಂತಂದ್ರೆ, ಭಾರತದಲ್ಲಿ ನಡೆದಂತ ಘಟನೆಗಳಲ್ಲಿ 1919ರ ಅಮೃತ್ಸರ್ ಘಟನೆ ಇರ್ಬೋದು, ಜಲಿಯನ್ ವಾಲಾಬಾಗ್ ದುರಂತ ಅಂತ ಏನ್ ಕರಿತೀವಿ ಅದು ಇರ್ಬೋದು, ಜೊತೆಗೆ 1919ರ ಮೊದಲ ಮಹಾಯುದ್ಧ ನಡೆದಾಗ ಖಿಲಾಫತ್ ಮೂವ್ಮೆಂಟ್ ಇರ್ಬೋದು, ಇವೆರಡೂ ಕೂಡ ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆದ್ರೂ ಕೂಡ ಅಮೃತ್ಸರದ ಘಟನೆ ಭಾರತದಲ್ಲಿ ಗಾಂಧೀಜಿಯವ್ರನ್ನ ರಾಷ್ಟ್ರೀಯತೆಗೆ ಇನ್ನಷ್ಟು ಫೋರ್ಸ್ ಮಾಡ್ತು. ಆದ್ರೆ ಖಿಲಾಫತ್ ಮೂವ್ಮೆಂಟ್ ಭಾರತ ರಾಷ್ಟ್ರೀಯತೆಗೆ ಸ್ವಲ್ಪ ಹಿನ್ನಡೆಯನ್ನುಂಟು ಮಾಡಿದ್ದು ಕೂಡ ಸತ್ಯ. ಅವೆರಡರ ನಡುವೆ ಭಾರತದಲ್ಲಿ ಆ ಕಾಲಕ್ಕೆ 1916ರಲ್ಲಿ ತಿಲಕರ ನೇತೃತ್ವದಲ್ಲಿ ತೀವ್ರಗಾಮಿಗಳು ಕಾಂಗ್ರೆಸ್ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ ತುಂಬಾ ಹೋರಾಟ ಮಾಡ್ತಾರೆ ಇಲ್ಲಿ. ಓಕೆ, ಅವಾಗ್ಲೇನೆ ಅಲ್ವಾ 1916ರ ಲಕ್ನೋ ಒಪ್ಪಂದ ಕೂಡ ಆಯ್ತು. ಸೊ ಲಕ್ನೋ ಒಪ್ಪಂದ ನಿಮಗೆ ಗೊತ್ತಿದೆ, AC ಮಜುಮ್ದಾರ್ ಅಂತ ಕರಿತೀವಿ, ಅಂಬಿಕ್ ಚರಣ್ ಮಜುಮ್ದಾರ್ ಅವರು. ಓಕೆ, ಇವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ ಲಕ್ನೋ ಒಪ್ಪಂದದ ಅನೇಕ ಅಂಶಗಳು ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಇನ್ನು ದಕ್ಷಿಣ ಭಾರತದಲ್ಲಿ ಡಾಕ್ಟರ್ ಅನಿ ಬೆಸೆಂಟ್ ಅವರು ಕೂಡ ಮತ್ತು ಪಶ್ಚಿಮ ಭಾರತದಲ್ಲಿ ತಿಲಕರ ನೇತೃತ್ವದಲ್ಲಿ ಹೋಮ್ ರೂಲ್ ಚಳುವಳಿಗೆ ಬಹಳ ದೊಡ್ಡ ಮಟ್ಟದ ಉದಯ ಇಲ್ಲಿ ಕಂಡು ಬಂತು ಅಂತಾನೆ ಹೇಳ್ಬೋದು. ಹೆಂಗೆ ಅಂತಂತಂದ್ರೆ, ದಕ್ಷಿಣ ಭಾರತದ ಅಡಿಯಾರ್ನಲ್ಲಿ ಮೇಡಮ್ ಅನಿ ಬೆಸೆಂಟ್ ಅವರು ತಮ್ಮ ಹೋಮ್ ರೂಲ್ ಚಳವಳಿಯನ್ನ ಆರಂಭ ಮಾಡ್ತಾರೆ. ಹಾಗೇನೆ ತಿಲಕರು ಪುಣೆಯಿಂದ ತಮ್ಮ ಹೋರಾಟವನ್ನು ಶುರು ಮಾಡ್ತಾರೆ. ಇವೆಲ್ಲ ನಡೆದದ್ದು ಮೊದಲನೇ ಮಹಾಯುದ್ಧ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆಗಳು. ಆ ನಂತರ ಇಲ್ಲಿ ನಾವು ನೋಡಬಹುದಾದಂತ ಇಂಪಾರ್ಟೆಂಟ್ ಅಂತಂದ್ರೆ, ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿ ಅನಿ ಬೆಸೆಂಟ್ ರವರು ಭಾರತಕ್ಕೆ 1893ರಲ್ಲಿ ಬರ್ತಾರೆ. ಓಕೆ, ಹಾಗೆ ಬಂದಾಗ ಬನಾರಸ್ ಕೇಂದ್ರೀಯ ಹಿಂದೂ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರೆ. ಈ ಬನಾರಸ್ ಹಿಂದೂ ಕಾಲೇಜು 1916 ಒಳಗೆ ಏನಾಯ್ತು ಅಂತಂದ್ರೆ, ಈ ಒಂದು ಕಾಲೇಜು ವಿಶ್ವವಿದ್ಯಾಲಯವಾಗಿ ಕನ್ವರ್ಟ್ ಆಗತ್ತೆ. ಈ ಮುಂದೆ ಏನಾಯ್ತಿದು ವಿಶ್ವವಿದ್ಯಾಲಯವಾಗಿ ಕನ್ವರ್ಟ್ ಆಗತ್ತೆ. ಈ ವಿಶ್ವವಿದ್ಯಾಲಯವಾಗಿ ಕನ್ವರ್ಟ್ ಆಗೋದಕ್ಕೆ ಮದನ್ ಮೋಹನ್ ಮಾಲ್ವೀಯ ಅವರು ತುಂಬಾನೇ ದೊಡ್ಡ ಶ್ರಮ ಮಾಡ್ತಾರೆ.
ಮತ್ತು ಅದೇ ಥಿಯೋಸಾಫಿಕಲ್ ಸೊಸೈಟಿ ಕೇಂದ್ರವನ್ನ ಮದ್ರಾಸ್ನ ಅಡಿಯಾರಿಂದ ಸ್ಟಾರ್ಟ್ ಮಾಡ್ತಾರೆ. ಇದಾದ ನಂತರ 1907ರ ಸಂದರ್ಭದಲ್ಲಿ ಕರ್ನಲ್ ಆಲ್ಕಾಟ್ ಅವರು ನಿಧನದ ನಂತರ ಬ್ರಹ್ಮಜ್ಞಾನ ಸಭೆಗೆ ವಿಶ್ವಮಟ್ಟದಲ್ಲಿ ಅನಿ ಬೆಸೆಂಟ್ ಅವರು ಅಧ್ಯಕ್ಷರಾಗಿದ್ರು. ಹಂಗ ಅಧ್ಯಕ್ಷರಾದ್ಮೇಲೆನೆ ಭಾರತದಲ್ಲಿ ದೊಡ್ಡ ಮಟ್ಟದ ಪ್ರಮಾಣಕ್ಕೆ ಈ ಒಂದು ಹೋರಾಟಗಳು ನಡೆದಿದ್ದು ಕೂಡ ನಾವು ನೋಡಬಹುದು. ಇದೇ ಸಂದರ್ಭದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಆಗೋಗಿತ್ತು. ಮೊದಲನೇ ಮಹಾಯುದ್ಧದ ವೇಳೆಗೆ 1918ರ ವೇಳೆಗೆ ತಿಲಕರು ಬ್ರಿಟನ್ಗೆ ಹೋಗ್ತಾರೆ. ಯಾಕೆಂದ್ರೆ ಇಂಡಿಯನ್ ಅನ್ರೆಸ್ಟ್ ಅನ್ನುವಂತ ಪುಸ್ತಕ ಬಿಡುಗಡೆ ಆಗಿತ್ತು. ಇಂಡಿಯನ್ ಅನ್ರೆಸ್ಟ್ ಅನ್ನೋ ಪುಸ್ತಕ ಬರೆದವರು ವ್ಯಾಲೆಂಟೈನ್ ಚುರೋಲ್. ನೆನ್ಪಿಟ್ಕೊಳ್ಳಿ, ಬಹಳ ಸರಿ ಎಕ್ಸಾಮಿಗೆ ಕೇಳಿದ್ದಾರೆ ಇದನ್ನ. ವ್ಯಾಲೆಂಟೈನ್ ಚುರೋಲ್ ಅವರು ಬರೀತಾರೆ, ಭಾರತದಲ್ಲಿ ಅಶಾಂತಿ ಉಂಟಾಗಿದೆ, ಈ ಅಶಾಂತಿಯ ಜನಕ ಯಾರು ಅಂದ್ರೆ ತಿಲಕರು ಅಂತ ಹೇಳಿ ತಿಲಕರ ಕೆಲವು ಹೋರಾಟದ ಕ್ರಮಗಳನ್ನ ಅವತ್ತಿನ ಕಾಲಕ್ಕೆ ಅವರು ಟೀಕಿಸಿದ್ರು. ಈ ರೀತಿಯಾಗಿ ಟೀಕಿಸಿದಂತ ಒಂದು ವಿಚಾರವನ್ನೇ ಇಟ್ಕೊಂಡ್ಬಿಟ್ಟು ತಿಲಕರು ಬ್ರಿಟನ್ಗೆ ಹೋಗಿ ಮಾನಹಾನಿ ಪ್ರಕರಣ ನಡೆಸುವುದಾಗಿ ಸೆಪ್ಟೆಂಬರ್ 1918ಕ್ಕೆ ಇವರು ತಿಲಕರು ಬ್ರಿಟನ್ಗೆ ಹೋಗ್ತಾರೆ. ಹಂಗಾಗಿ ವ್ಯಾಲೆಂಟೈನ್ ಚುರೋಲ್ ಅವರ ಇಂಡಿಯನ್ ಅನ್ರೆಸ್ಟ್, ಹಂಗಾಗಿ ತಿಲಕರನ್ನ ಭಾರತದ ಅಶಾಂತಿಯ ಜನಕ. ಓಕೆ, ಇದು ನಿಮಗೆ ಅವಾಗ ಕೇಳ್ತಾರೆ, ಭಾರತದ ಅಶಾಂತಿಯ ಜನಕ ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ತಾರೆ. ಅದು ಇಂಡಿಯನ್ ಅನ್ರೆಸ್ಟ್ ಪುಸ್ತಕದಲ್ಲಿ ವ್ಯಾಲೆಂಟೈನ್ ಚುರೋಲ್ ಅವರು ತಿಲಕರನ್ನ ಈ ರೀತಿ ಟೀಕೆ ಮಾಡಿರ್ತಾರೆ. ಹಂಗಾಗಿ ಇದರ ವಿರುದ್ಧ ಮಾನಹಾನಿ ಪ್ರಕರಣವನ್ನ ದಾಖಲಿಸೋದಕ್ಕೆ ಆ ಕಾಲಕ್ಕೆ ತಿಲಕರು ಏನ್ ಮಾಡ್ತಾರೆ ಅಂತಂದ್ರೆ ವಿದೇಶಕ್ಕೂ ಕೂಡ ತೆರಳಿದ್ದನ್ನು ನಾವಿಲ್ಲಿ ನೋಡ್ಬೋದು. ಇದು 1918ರ ಘಟನೆ. ನೆಕ್ಸ್ಟ್ ಬರ್ತೀವಿ ಗದಾರ್ ಪಕ್ಷದ ಬಗ್ಗೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಗದಾರ್. ಸೊ ಇಲ್ಲಿ ಗದಾರ್ ನಡೆದಂತೂ ಕೂಡ ನಮ್ಮ ಕಣ್ಣೆದುರಿಗೆ ಬರ್ತಾ ಹೋಗುತ್ತೆ, ನೆನಪಿರ್ಲಿ. ಗದಾರ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ದು 1916ಕ್ಕೆ. ಸೋಹನ್ ಸಿಂಗ್ ಬಕ್ನಾ ಅವ್ರನ್ನ ಅಧ್ಯಕ್ಷರನ್ನಾಗಿಸಿಕೊಂಡಂತ ಪೆಸಿಫಿಕ್ ಪ್ರದೇಶದ ಹಿಂದೂಸ್ತಾನ್ ಸಂಸ್ಥೆ ಸೆಂಟ್ ಫ್ರಾನ್ಸಿಸ್ಕೋದಲ್ಲಿ, ನೆನ್ಪಿಟ್ಕೊಳ್ಳಿ, ಸೆಂಟ್ ಫ್ರಾನ್ಸಿಸ್ಕೋದಲ್ಲಿ ಲಾಲಾ ಹರ್ದಯಾಳ್ ಅವರು ವಾಸಿಸ್ತಿದ್ದಂತಹ ಸಂದರ್ಭ. ಆಗ ಲಾಲಾ ಹರ್ದಯಾಳ್ ಅವರು 1913ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆಯನ್ನ ಗದಾರ್ ಪಕ್ಷ ಅಂತ ಕರೀತಾರೆ. ಗದಾರ್ ಅಂತಂದ್ರೆ ಉರ್ದು ಭಾಷೆನಲ್ಲಿ ಹೋರಾಟ, ದಂಗೆ ಎಂದು ಅರ್ಥವನ್ನ ಕೊಡುತ್ತೆ. ಮುಂದೆ ಇದೇ ಗದಾರ್ ಪಕ್ಷ ಕೂಡ ತಂದೆ ಆಗಿರ್ತಕ್ಕಂಥ ಅದೇ ಹೆಸರಿನಲ್ಲಿ ದಿನಪತ್ರಿಕೆಯನ್ನು ಕೂಡ ಜಾರಿಗೆ ತಂತು. ಹಾಗೆ ತರೋದ್ರ ಮುಖಾಂತರವಾಗಿ USA ಪ್ರದೇಶಗಳು ಪ್ಲಸ್ ಕೆನಡಾದಲ್ಲಿ ಭಾರತದಿಂದ ವಲಸೆ ಹೋದಂತವರೆಲ್ಲರೂ ಕೂಡ ಒಂದು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಬಂದ್ರು. ಹಾಗೆ ಕೊಟ್ಟ ಮೇಲೆನಲ್ವಾ 1913ನಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಘಟನೆ ನಡೆದಿದ್ದು ಕೋಮಾಗಾಟ ಮಾರು ಅಂತ ಕರಿತೀವಿ. ಓಕೆ, ಈ ಕೋಮಾಗಾಟ ಮಾರು ಘಟನೆ ಏನು ಅಂತಂದ್ರೆ, ವಿದೇಶದಲ್ಲಿ ನೆಲೆಸಿದ್ದಂತ ಭಾರತೀಯರು ಭಾರತ ಸ್ವತಂತ್ರಕ್ಕಾಗಿ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಹಡಗಿನಲ್ಲಿ ಬರುವಂತ ಸಂದರ್ಭದಲ್ಲಿ ಅವ್ರನ್ನ ಬಹಳ ಬಂಗಾಳದ ಕೋಲ್ಕತ್ತಾಗ ಬಂದಾಗ ಹಡಗಿನ ಮೇಲೆ ದೊಡ್ಡ ಪ್ರಮಾಣದ ದಾಳಿ ಮಾಡಿ ಸಾವು ನೋವಿಗೆ ಕಾರಣವಾಗುತ್ತೆ. ಹಂಗಾಗಿ ಇದನ್ನ ಕೋಮಾಗಾಟ ಮಾರು ಘಟನೆ ಅಂತ ಕರಿತೀರಿ. ಇದು ಕೋಮಾಗಾಟ ಮಾರು ಅಂದ್ರೆ ಹಡಗಿನ ಹೆಸರು. ಹಾಗಾಗಿ ಇದಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಕೂಡ ಅವತ್ತಿನ ಕಾಲಕ್ಕೆ ಗದಾರ್ ಪಕ್ಷಕ್ಕೆ ಆಗಿದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ 1903ರಲ್ಲಿ ಲಾರ್ಡ್ ಕರ್ಜನ್ ಅವರು ಅಪರಾಧ ಗುಪ್ತಚರ ಇಲಾಖೆ CID ಇಲ್ಲಿ ಸ್ಥಾಪನೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಲಾರ್ಡ್ ಕರ್ಜನ್ ಅವರು ಭಾರತದಲ್ಲಿ ಅನೇಕ ರೀತಿಯ ಪರಿಣಾಮಗಳನ್ನು ಮಾಡ್ತಾರೆ. 1904ರಲ್ಲಿ ಕೋಲ್ಕತ್ತಾ ಯೂನಿವರ್ಸಿಟಿ ಆಕ್ಟ್ ಅಂತ ಕರಿತೀವಿ, ಅದನ್ನ ಕೂಡ ಜಾರಿಗೆ ತರ್ತಾರೆ. ಸೆನೆಟ್ಗಳ ಮೇಲೆ ತಮ್ಮದೇ ನಿಯಂತ್ರಣ, ವಿಶ್ವವಿದ್ಯಾಲಯ ಕಾಯ್ದೆ ಕೂಡ ಅವಾಗಲೇ ಬರುತ್ತೆ. ಅದರ ಮುಖಾಂತರವೂ ಕೂಡ ಸಿಲೆಬಸ್ ಮತ್ತೆ ಕಲಿಸುವ ವಿಚಾರ ಮತ್ತೆ ವಿದ್ಯಾರ್ಥಿಗಳ ಕೇಂದ್ರಗಳ ಮೇಲೂ ಕೂಡ ನಿಯಂತ್ರಣ ಸಾಧಿಸೋದಕ್ಕೆ ಕ್ರಮಗಳು. ಮತ್ತೊಂದ್ ಕಡೆ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಭಾರತಕ್ಕೆ ಆ ಕಾಲಕ್ಕೆ ಇವರು ಸ್ಥಾಪನೆ ಮಾಡಿದಂಥದ್ದು ಒಂದು ಏನಂತ ಕರಿತೀವಿ, ಪ್ರಾಕ್ತನ ಶಾಸ್ತ್ರ ವಿಭಾಗ ಅಂತ ಕೂಡ ಕರಿತೀವಿ. ಓಕೆ, ಪ್ರಾಕ್ತನ ಶಾಸ್ತ್ರ ವಿಭಾಗವನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಕನ್ನಿಂಗ್ ಹ್ಯಾಮ್ ಅವರ ಸಂಶೋಧನೆಗಳು ಕೂಡ ಆ ಕಾಲಕ್ಕೆ ನಡೆಯುತ್ತೆ. ವಿಲಿಯಂ ಜೋನ್ಸ್ ಅವರ ಸಾಧನೆಗಳು ಕೂಡ ನಡೆಯುತ್ತೆ. ಅದೆಲ್ಲ 1905ನ ಆಚೆ ಈಚೆ. ಇನ್ನು ಭಾರತ ಪತ್ರಿಕಾ ಕಾಯ್ದೆ ಕೂಡ ಬರುತ್ತೆ. ಪತ್ರಿಕೆಗಳ ಮೇಲೆ ನಿಯಂತ್ರಣವನ್ನು ತರಬೇಕು ಅನ್ನೋ ಕಾರಣಕ್ಕೆ ಮೊದಲ ಕಾಯ್ದೆ ಕೂಡ ಬಂತು. ಆಮೇಲೆ ಸ್ಫೋಟಕ ವಸ್ತುಗಳ ಕಾಯ್ದೆ 1908ರಲ್ಲೂ ಕೂಡ ಬಂತು. ಇದರಿಂದ ಮುಂದೆ ನಾವು ಏನ್ ಮಾಡ್ಬೋದು, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಕೂಡ ಇದೇ ನೇರಕ್ಕೆ ನಮ್ಮಲ್ಲಿ ಬರ್ಲಿಕ್ಕೆ ಕಾಯ್ದೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸಂಘವಳ್ಳಿಯ ಘಟನೆಗಳೆಲ್ಲ ಮುಂದೆ ಇದೇ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ವಿರುದ್ಧ ಹೋರಾಟ ಮಾಡ್ತವೆ. ಪುನಃ ಭಾರತದ ಪತ್ರಿಕಾ ಕಾಯ್ದೆಗಳನ್ನು ಜಾರಿಗೆ ತಂದ್ಬಿಟ್ಟು ಸಂಪೂರ್ಣವಾಗಿ ನಿಯಂತ್ರಣ ಹಂತಕ್ಕೆ ತರುವಂತದ್ದು. ಮತ್ತೆ ಭಾರತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿರೋಧ ಸಭೆಗಳನ್ನ, ಅಂದ್ರೆ ದೇಶ ವಿರೋಧ ಸಭೆಗಳು ಅಂದ್ರೆ ಬ್ರಿಟನ್ ಅನ್ನ ಅಥವಾ ಬ್ರಿಟಿಷರನ್ನ ಟೀಕೆ ಮಾಡುವಂತ ಯಾವುದೇ ಸಭೆಗಳು ನಡೆಸಬಾರದು ಅನ್ನುವಂತ ಕಾಯ್ದೆಗಳು ಕೂಡ 1911ರಲ್ಲಿ ಬಂದಿದ್ದನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಘಟನೆ ಅಂದ್ರೆ ಖಿಲಾಫತ್ ಚಳುವಳಿ ಬಗ್ಗೆ. ಖಿಲಾಫತ್ ಚಳುವಳಿ ಬಗ್ಗೆ ನಿಮ್ಗೆ ಒಂದು ಬಿಗ್ಗೆಸ್ಟ್ ವಿಡಿಯೋ ಮಾಡಿದೀನಿ, ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅದ್ರ ಲಿಂಕ್ ಇರುತ್ತೆ, ದಯವಿಟ್ಟು ನೋಡಿ. ಖಿಲಾಫತ್ ಚಳುವಳಿ
ಮೊದಲ ಮಹಾಯುದ್ಧದ ನಂತರ ಇಲ್ಲಿ ಮ್, ಸೋತಂತಹ ಟರ್ಕಿ ದೇಶ, ಯಾಕೆಂತಂದ್ರೆ ಆ ಸಂದರ್ಭದಲ್ಲಿ ಅಮೆರಿಕ ಯುದ್ಧದಲ್ಲಿ ಭಾಗವಹಿಸಿದ್ರಿಂದಾಗಿ USA ಪರಿಣಾಮವಾಗಿ ಇಂಗ್ಲೆಂಡ್ ಯುದ್ಧದಲ್ಲಿ ಗೆಲ್ಲತ್ತೆ. ಇದಕ್ಕೆ ಸಪೋರ್ಟಿವ್ ಆಗಿದ್ದಂತ ಫ್ರಾನ್ಸ್ ಗೆಲ್ಲತ್ತೆ. ಪ್ಲಸ್ ರಷ್ಯಾ ಕೂಡ ಆ ಕಾಲಕ್ಕೆ ವಿರೋಧ ಪಕ್ಷದಲ್ಲಿದ್ದು ಕೂಡ ಕೊನೆ ಹಂತಕ್ಕೆ ಬಂದು ಸೇರ್ಕೊಂಡಿತ್ತು. ಬಟ್ USA, ಇಂಗ್ಲೆಂಡು, ಫ್ರಾನ್ಸು ಮತ್ತೆ ಇವುಗಳ ಒಂದು ಹೋರಾಟದಲ್ಲಿ ಗೆಲುವಾಗಿತ್ತು. ಇದರ ವಿರುದ್ಧವಾಗಿದ್ದಂತಹ ಜರ್ಮನಿ ಇರ್ಬೋದು, ಆಮೇಲೆ ಆಸ್ಟ್ರಿಯನ್ ಹಂಗೇರಿ ಇರ್ಬೋದು, ಮತ್ತೆ ಇಟಲಿ ಇರ್ಬೋದು, ಇವುಗಳು ಸೋತಿದ್ವು. ಇವುಗಳ ಪರವಾಗಿದ್ದಿದ್ದೆ ಇಲ್ಲಿ ರಷ್ಯಾ, ಟರ್ಕಿ ದೇಶ. ಯಾಕಂದ್ರೆ 1917ಕ್ಕೆ ರಷ್ಯಾ ಯುದ್ಧದಿಂದ ವಾಪಸ್ ಹೋಗುತ್ತೆ. ಯಾಕಂದ್ರೆ ಆ ದೇಶದಲ್ಲಿ ಅದರ ವಿರುದ್ಧ ದಂಗೆಗಳು ಶುರುವಾಗಿದ್ರಿಂದಾಗಿ ಅವರು ಅಲ್ಲಿಂದ ವಾಪಸ್ ಹೋಗಿತ್ತು. ಇಲ್ಲಿ ನಾವು ಜರ್ಮನಿ ಮತ್ತೆ ಇಟಲಿ, ಆಸ್ಟ್ರೋ ಹಂಗೇರಿ ಯುದ್ಧದಲ್ಲಿ ಸೋತಿದ್ರಿಂದ ಟರ್ಕಿ ಅದರ ಮಿತ್ರ ಪಕ್ಷ ಆಗಿತ್ತು. ಹಂಗಾಗಿ ಅವರು ಕೂಡ ಸೋತಂಗೆ. ಟರ್ಕಿಯ ದೇಶ ವ್ಯಾಪ್ತಿಯನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಂಗ್ಲೆಂಡ್ ಇಲ್ಲಿ ಅದರ ವ್ಯಾಪ್ತಿಯನ್ನ ಕಡಿಮೆ ಮಾಡಕ್ ನೋಡುತ್ತೆ ಮತ್ತು ಖಲೀಫನ ಆಡಳಿತವನ್ನ ರದ್ದುಗೊಳಿಸಬೇಕು ಅನ್ನುವಂತ ಪ್ರಯತ್ನಗಳು ನಡೀತು. ಆದ್ರೆ ಖಿಲಾಫತ್ ಅಂತಂದ್ರೆ ಈ ಖಲೀಫನ ಆಡಳಿತ ಅನ್ನೋದ್ರೆ, ಖಲೀಫ್ ಅಂತಂದ್ರೆ ಆಗಿನ ಕಾಲಕ್ಕೆ ಮುಸ್ಲಿಂ ಧರ್ಮಗುರು ಆಗಿದ್ರಿಂದಾಗಿ ಧರ್ಮಗುರುವಿನ ಅಧಿಕಾರಗಳನ್ನೇ ಕಿತ್ಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ಅದರ ವಿರುದ್ಧ ನಾವು ಹೋರಾಡ್ತೇವೆ. ಅವಾಗೆ ಅನೌನ್ಸ್ಮೆಂಟ್ ಆಗಿದ್ದು ಖಿಲಾಫತ್, ಅದರ ವಿರುದ್ಧ. ಈ ಖಿಲಾಫತ್ ಚಳವಳಿಯನ್ನ ದೇಶ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರ್ತಾರೆ. ಬಟ್ ಭಾರತದಲ್ಲಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಿದ್ದು ಮೌಲಾನಾ ಮಹಮ್ಮದ್ ಅಲಿ ಮತ್ತೆ ಮೌಲಾನಾ ಶಾಕತ್ ಅಲಿ ಅಂತಕ್ಕಂಥ ಸಹೋದರಗಳು ಈ ಖಿಲಾಫತ್ ಚಳವಳಿಯನ್ನ ಆರಂಭ ಮಾಡ್ತಾರೆ. ಈ ಚಳವಳಿ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ, ಭಾರತದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಓಂ ಅನ್ಸಾರಿ ಅವರು, ಶೇಖ್ ಸೌಕತ್ ಅಲಿ ಅವರು, ಸಿದ್ದಿಕ್, ಆಮೇಲೆ ಸೈಯದ್ ಅದುಲ್ಲಾ ಪಾಷಾ ಬುಖಾರಿ ಅವರು ಎಲ್ಲರೂ ಕೂಡ ಇದರ ಚಳವಳಿಯಲ್ಲಿ ತೊಡಗಿಸಿಕೊಳ್ತಾರೆ. ಅವ್ರ ಕೋರಿಕೆಗಳೇನೋ ಒಟ್ಟಾಗಿ ಈ ಖಿಲಾಫತ್ ಚಳವಳಿ ಇಡೀ ಭಾರತದಲ್ಲಿ ನಡೆದ್ಬಿಟ್ಟು ಒಂದು ಕೋರಿಕೆಯನ್ನು ಕೂಡ ಸಲ್ಲಿಸಬೇಕು ಅಂತ ಮಾಡುತ್ತೆ. ಸೇಮ್ ಇದೇ ಸಂದರ್ಭದಲ್ಲಿಯೂ ಕೂಡ ನಮ್ಮಲ್ಲಿ 1919 ವೇಳೆಗೆ ಭಾರತದ ಅಮೃತ್ಸರ್, ಪಂಜಾಬ್ನ ಜಲಿಯನ್ ವಾಲಾಬಾಗ್ ದುರಂತ ಕೂಡ ಅವಾಗೇ ನಡೆದಿತ್ತು. ಹಾಗಾಗಿ ಜಲಿಯನ್ ವಾಲಾಬಾಗ್ ದುರಂತದಿಂದನೂ ಕೂಡ ಬ್ರಿಟಿಷರ ವಿರುದ್ಧ ಭಾರತದಲ್ಲೂ ದೊಡ್ಡ ಮಟ್ಟದ ಕಹಳೆಗಳು. ಹಂಗಾಗಿ ಉತ್ತರ ಭಾರತದಲ್ಲಿ ಜಲಿಯನ್ ವಾಲಾಬಾಗ್ ಆದ್ರೆ ದಕ್ಷಿಣ ಭಾರತದಿಂದ ಖಿಲಾಫತ್ ಮೂವ್ಮೆಂಟ್ ಕೂಡ ನಡೀತು. ಅದ್ರ ಮಧ್ಯೆ 1921ಗೆ ನೆನ್ಪಿಟ್ಕೊಳ್ಳಿ, 1931 ವೇಳೆಗೂ ಕೂಡ ಇನ್ನೊಂದು ಕೇರಳದಲ್ಲಿ ಮಲಬಾರಿಗಳ ದಂಗೆ ಅಂತ ಕರಿತೀವಿ, ಅದು ಕೂಡ ನಡೆದು ಹೋಗಿತ್ತು. ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಒಂದು ವಿಡಿಯೋ ಮಾಡಿದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಇದೆಲ್ಲರ ಹೋರಾಟದ ಪರಿಣಾಮ ಮಾರ್ಚ್ 1920 ಪ್ಯಾರಿಸ್ ನಲ್ಲಿ ಮೊಹಮ್ಮದ್ ಅಲಿ ಖಿಲಾಫತ್ ಕೋರಿಕೆಗಳಿಗೆ ರಾಯಭಾರಿಯಾಗಿ ಹೋಗ್ಬಿಟ್ಟು ಅಲ್ಲಿ ಸಲ್ಲಿಕೆಯನ್ನ ಮಾಡ್ತಾರೆ. ಏನ್ ಸಲ್ಲಿಕೆ ಮಾಡಿದ್ರು ಅನ್ನೋದು ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. ಅವ್ರ ಪ್ರಕಾರ ಏನೋ ಮೊಹಮ್ಮದ್ ಅಲಿ ಅವ್ರು ಹೇಳ್ತಾರೆ, ತುರ್ಕಿ ಸುಲ್ತಾನ್ ಖಿಲಾಫ್ ಆಗಿ ನಿರಂತರವಾಗಿ ಮುಂದುವರಿಬೇಕು, ಅವನ ಅಧಿಕಾರ ಕಿತ್ಕೊಳ್ಬಾರ್ದು, ಇಸ್ಲಾಂನ ಪವಿತ್ರ ಸ್ಥಳಗಳನ್ನ ಸುಲ್ತಾನ್ರಿಗೆ ಒಪ್ಪಿಸಿ ಅದನ್ನ ನಿರ್ವಹಣೆ ಮಾಡೋದಕ್ಕೆ ನಮಗೆ ಬಿಡಬೇಕು, ಸುಲ್ತಾನ್ರಿಗೆ ಸಾಕಷ್ಟು ಪ್ರದೇಶಗಳನ್ನ ಬಿಟ್ಕೊಡ್ಬೇಕು, ಇಸ್ಲಾಂ ಪ್ರದೇಶವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನೀವು ಕಾರ್ಯನಿರ್ವಹಿಸಬೇಕು. ಮತ್ತೆ ಹೇಳ್ತಾರೆ ಜಸೀರತ್ ಉಲ್ ಅರಬ್ ಅಂತ, ಅಂದ್ರೆ ಅರೇಬಿಯಾ, ಇರಾಕ್, ಪ್ಯಾಲೆಸ್ಟೇನಿಯನ್ ಮುಂತಾದವುಗಳಿಗೆ ಸಾರ್ವಭೌಮತ್ವವು ಕೂಡ ಕೆಳಗಿರಬೇಕು, ಅವೆಲ್ಲವೂ ಕೂಡ ಅದರ ಅಡಿಗೆ ಬರುವಂತ ನಾವು ಅದನ್ನ ನಿರ್ಮಾಣ ಮಾಡ್ಕೊಳ್ತೀವಿ ಅಂತ ನೋಡಿ. ಹಾಗಾಗಿ ತುರ್ಕಿ ಸುಲ್ತಾನ್ನ ಅಂದ್ರೆ ಟರ್ಕಿ ಸುಲ್ತಾನ್ನ ಅಧಿಕಾರವನ್ನ, ಖಲೀಫ್ ಅಧಿಕಾರವನ್ನ ವಾಪಸ್ ಕೊಡಬೇಕು, ಇಸ್ಲಾಂ ಸ್ಥಳಗಳನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು, ಸುಲ್ತಾನ್ರಿಗೆ ಬೇಕಾದಷ್ಟು ಪ್ರದೇಶಗಳನ್ನು ಬಿಟ್ಕೊಡ್ಬೇಕು, ಇಸ್ಲಾಂ ಧರ್ಮವನ್ನ ರಕ್ಷಿಸೋದಕ್ಕೆ ನೀವು ಸಹಾಯ ಮಾಡಬೇಕು. ಜಸೀರತ್ ಉಲ್ ಅರಬ್ ಅಂದ್ರೆ ಅರೇಬಿಯಾ, ಸಿರಿಯಾ, ಇರಾಕ್, ಪ್ಯಾಲೆಸ್ಟೈನ್ ದೇಶಗಳನ್ನ ಅದರ ಸಾರ್ವಭೌಮತ್ವದ ಅಡವಿಗೆ ತರಬೇಕು ಅನ್ನೋದೇ ಇವ್ರ ವಾದ ಆಗಿತ್ತು. ಇದೆಲ್ಲದರ ನಡುವೆ ಆ ನಂತರ ಭಾರತದಲ್ಲಿ ನಡೆದಂತ ಇನ್ನೊಂದು ಪ್ರಮುಖ 1918 ನಲ್ಲಿ ನಡೆದಂತಹ ಘಟನೆಗಳು ಅಂತಂದ್ರೆ, ಭಾರತದಲ್ಲಿ ಪ್ರಮುಖವಾಗಿ ಕಾರ್ಮಿಕ ಚಳುವಳಿ ಆರಂಭಗೊಂಡಿತು. ಬಾಂಬೆಯ ಸೊರಬ್ ಸರ್ಪೂಜಿ ಮತ್ತೆ NM ಲೋಖಂಡೆ ಅಂತ ಬರ್ತೀವಿ, ಇವರಿಬ್ರು ಕೂಡ ಬಂಗಾಳದ ಶಶಿಪಾದ್ ಮುಖರ್ಜಿ ಬ್ಯಾನರ್ಜಿ, ಇವ್ರು 3 ಜನ, ಬಾಂಬೆಯ ಸೊರಬ್ಜಿ ಸರ್ಪೂಜಿ ಮತ್ತೆ NM ಲೋಖಂಡೆ, ಬಂಗಾಳದ ಶಶಿಪಾದ್ ಬ್ಯಾನರ್ಜಿ, ಇವರೆಲ್ಲರೂ ಕೂಡ ಕಾರ್ಮಿಕರ ಕಲ್ಯಾಣ ರಕ್ಷಣೆಗಾಗಿ ತಮ್ಮ ಧ್ವನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಭಾರತೀಯ ಕಾರ್ಮಿಕರ ಸಂಘದ ಇತಿಹಾಸದಲ್ಲಿ ಮದ್ರಾಸ್ ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. 1918 ನಲ್ಲಿ ಮೊಟ್ಟ ಮೊದಲ ಕಾರ್ಮಿಕ ಸಂಘ ಶುರು ಮಾಡಿದ್ದು BP ವಾಡಿಯಾ ಅವರು, ನೆನ್ಪಿಟ್ಕೊಳ್ಳಿ, ಇದೇ ಎಕ್ಸಾಮ್ ಅಲ್ಲಿ BP ವಾಡಿಯಾ ಅವರೇ ಭಾರತದಲ್ಲಿ ಮೊಟ್ಟ ಮೊದಲ ಕಾರ್ಮಿಕ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಇದನ್ನ ಮದ್ರಾಸ್ ಕಾರ್ಮಿಕ ಸಂಘ ಅಂತಲೂ ಕೂಡ ಕರೀಲಾಗತ್ತೆ. ಆ ನಂತರ ಇಡೀ ಭಾರತದಲ್ಲಿ ಕಾರ್ಮಿಕ ಸಂಘಟನೆಗಳು ದೊಡ್ಡವಾಗ್ತವೆ. ಹಾಗೆ ಬೆಳೀತಾ ಬೆಳೀತಾ ಎಲ್ಲ ಕಡೆ ಬಂದದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಯಾಕೆಂದ್ರೆ ಬಕಿಂಗ್ ಹ್ಯಾಮ್, ಪೆರಂಬೂರು, ಕರ್ನಾಟಿಕ್ ಹೋರಾಟಗಳನ್ನು ಕೂಡ ಇಲ್ಲಿ ನೋಡಬಹುದು. ಕರ್ನಾಟಿಕ್ ಗಿರಣಿಗಳ ಬಗ್ಗೆ, ಆಮೇಲೆ ಅವ್ರನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಕರ್ನಾಟಕದಲ್ಲಿ
ನಮ್ಮ ಕರ್ನಾಟಕ ವಿಭಾಗದಲ್ಲಿ ಬಕಿಂಗ್ಹ್ಯಾಮ್ ಪೆರಂಬೂರು ಕಾರ್ನಾಟಿಕ್ ಗಿರಣಿ ಏನಿದೆ ತುಂಬಾ ಕೆಡದಾಗಿ ನಡೆಸ್ಕೊಂಡ್ರು ಅನ್ನೋ ಕಾರಣಕ್ಕಾಗಿನೇ ಈ ಮದ್ರಾಸಲ್ಲಿ ಈ ಸಭೆಯನ್ನ ಅವರು ಮಾಡ್ಕೊಂಡ್ರು ಬಿ ಪಿ ವಾಡಿಯಾ ಅವರು. ಹಾಗಾಗಿ ಬಿ ಪಿ ವಾಡಿಯಾ ಅವರು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಇಂಪಾರ್ಟೆಂಟ್ ಆದ ಕಾರಣ ಇದೇ ಆಗಿತ್ತು ಅಂತ ನಾವು ಹೇಳ್ಬೋದು. ಅದಾದ ನಂತರ ಇಲ್ಲಿ ನಾವು ನೋಡ್ಬೋದು ನೋಡಿ, ಕೋಲ್ಕತ್ತಾ ಮತ್ತು ಬಾಂಬೆನಲ್ಲಿ ಭಾರತೀಯ ನೌಕಾಪಡೆ ವೀರರುಗಳು ಕೂಡ ಅವರ ಸಂಘ ಕೂಡ ಬಂತು. ಪಂಜಾಬ್ ಪತ್ರಿಕೆ ಕಾರ್ಮಿಕರ ಸಂಘ ಬಂತು. GIP ರೈಲ್ವೆ ಕಾರ್ಮಿಕರ ಸಂಘ ಬಂದಿತ್ತು. ಬಾಂಬೆಯ MSM ರೈಲ್ವೆ ಕಾರ್ಮಿಕರ ಸಂಘ ಬಂದಿತ್ತು. ಅಂಚೆ ಉದ್ಯೋಗಿಗಳ ಸಂಘ ಮತ್ತೆ ಬಾಂಬೆಯಲ್ಲಿ ಕಲ್ಕತ್ತಾದಲ್ಲೂ ಕೂಡ ಬಂದರುಗಳ ಜವಾಬ್ದಾರಿಯ ಉದ್ಯೋಗಿಗಳ ಸಂಘ, ಜಮ್ಶೆಡ್ಪುರದಲ್ಲಿ ಕಾರ್ಮಿಕರ ಸಂಘ, ಝರಿಯಾದಲ್ಲಿ ಭಾರತೀಯ ಕಲ್ಲಿದ್ದಲು ಮತ್ತೆ ಸುರಂಗ ಉದ್ಯೋಗಿಗಳ ಸಂಘ, ಅನೇಕ ರೈಲ್ವೆ ಉದ್ಯೋಗಿಗಳ ಸಂಘಟನೆಗಳು ಕೂಡ ಈ ಕಾಲದಲ್ಲಿ ಸ್ಥಾಪನೆ ಆಗಿದ್ದನ್ನು ನಾವು ನೋಡಬಹುದು. ಇದೆಲ್ಲ ಕಾರ್ಮಿಕರ ಹೋರಾಟದ ಜೊತೆಗೂ ಕೂಡ ಭಾರತದಲ್ಲಿ ಇಂಪಾರ್ಟೆಂಟ್ ಆದ ಘಟನೆ ಅಂದ್ರೆ 1920 ಅಕ್ಟೋಬರ್ 30ರಲ್ಲಿ 1,40,854 ಸದಸ್ಯರನ್ನು ಒಳಗೊಂಡಂತ 64 ಕಾರ್ಮಿಕ ಸಂಘದ ಪ್ರತಿನಿಧಿಗಳು ಒಟ್ಟಾಗಿ ಸೇರಿದ್ದು ಲಾಲಾ ಲಜಪತ್ ರಾಯ್ ಅವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕಾರ್ಮಿಕರ ಸಂಘ AITUC, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಓಕೆ, ಐಟಕ್ ಕೂಡ ಸ್ಥಾಪನೆ ಆಗತ್ತೆ. ಅದ್ರ ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡಿದವರು ಅವಾಗ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಚಿತ್ತರಂಜನ್ ದಾಸು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಎಲ್ಲ ಯಂಗ್ ಟೈಗರ್ಸ್ಗಳು ಆ ಕಾಲಕ್ಕೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರುಗಳು ಕೂಡ ಈ ಒಂದು ಹೋರಾಟಕ್ಕೆ ಅಲ್ಲಿ ಭಾಗವಹಿಸಿದ್ರು. ಹಾಗಾಗಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟನೆಗಳು ಈ ಸಂದರ್ಭದಲ್ಲಿ ನಡೆದದ್ದನ್ನ ನಾವು ನೋಡ್ತೇವೆ. ಕಾಣ್ತಾ ಇರೋ QR ಕೋಡ್ ನ ಮರಿಬೇಡಿ. ಇಂಪಾರ್ಟೆಂಟ್ ಆಗಿ ಇಂಥ ಅನೇಕ ವಿಡಿಯೋಗಳನ್ನ ನಿಮ್ಗೋಸ್ಕರ ತರುವಂತ ಪ್ರಯತ್ನ ಸ್ಫೂರ್ತಿ ಅಕಾಡೆಮಿ ಮಾಡುತ್ತೆ. ಹಾಗಾಗಿ ನೆನಪಿರ್ಲಿ, 1905ರಿಂದ ನಮ್ಗೆ 1920ರವರೆಗಿನ ಭಾರತ ಇತಿಹಾಸದ ಘಟನೆಗಳನ್ನ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇದಾದ ನಂತರ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಸಿಗ್ತಾ ಹೋಗುತ್ತೆ. 1920ರಿಂದ ನಿಮ್ಗೆ 1920ಇಂದ 1947 ವರೆಗೆ ಸಿಗುತ್ತೆ. ಇಲ್ಲಿನ ಗಾಂಧಿಯನ್ ಎರಾ ಅಂತ ಕರಿತೀವಿ. ಮುಂದಿನ ಘಟಕದಲ್ಲಿ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಹೇಳಿದೆಯೋ ಅದೆಲ್ಲ ಅಂಶಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ. ಇನ್ನು ಸದ್ಯದಲ್ಲೇ ನಿಮ್ಗೆ ಕೆಸೆಟ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್ ರಮೇಶ್. ಥ್ಯಾಂಕ್ ಯು, ಬಾಯ್.